ನನಗೆ ಯಾರಾದರೂ ಪ್ಯಾಟೆ ರಾಜ್ಕುಮಾರನ್ನ ಮದುವೆ ಆಗೋಕ್ಕೂ ಆಸೆ. ಹೌದಕ್ಕ, ಕಾಂಬಕ್ ಚಂದ ಇರ್ಕ, ಒಳ್ಳೆ ಉದ್ದುದ್ದ ಕೂದ್ದು, ಗಡ್ಡ ಬಿಟ್ಕೊಂಡು ಪ್ಯಾಟೆಯಿಂದ ಇಲ್ಲಿಗೆ ರಾಜ್ಕುಮಾರ ಬಂದು ನಾನು ಅವನ್ನ ಇಷ್ಟಪಟ್ಟು ಅವನು ನನ್ನ ಇಷ್ಟಪಟ್ಟು ನಮಸ್ಕಾರ. ನಮಸ್ಕಾರ. ನಾವು ಪಚ್ಚಿ, ಈ ಊರಿಗೆ ದೊಡ್ಡ ಜನ. ಓ ಓಕೆ. ಯಾರು ನೀವು? ಯಾರ ಮನೆಗೆ ಬಂದಿದ್ದು? ಎಂಥ ವಿಷಯ? ನಾನು ಯಾರ ಮನೆಗೂ ಬಂದಿಲ್ಲ, ಹೀಗೆ ಬಂದೆ. ಹೀಗೆ ಬಂದದ್ದು? ಹೀಗೆ ಬಂದೆ ಅಂದರೆ ಹೀಗೆ ಊರು ನೋಡೋಕೆ ಬಂದೆ. ನಮ್ಮೂರಂತ ದೊಡ್ಡ ಟೂರಿಸ್ಟ್ ಜಾಗವಾ ನೋಡೋಕ್ಕೂ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಅಲ್ಲ ಅಲ್ಲ, ಹಾಗಲ್ಲ. ಎಲ್ಲ ಊರೇ ನೋಡೋಕೆ ಚೆನ್ನಾಗೇ ಇರುತ್ತೆ, ನೋಡೋದಕ್ಕೆ ಕಣ್ಣು ಬೇಕಷ್ಟೆ. ಅಬ್ಬಾ, ಭಾರಿ ದೊಡ್ಡ ಮಾತು. ಹಾಗೇನಿಲ್ಲ. ಆದರೂ ನೀವು ಸತ್ಯ ಹೇಳ್ತಿದ್ರಾ? ಸತ್ಯವೇ. ಮತ್ತೆ ಊರು ಸುತ್ತೋದು ನನ್ನ ಹವ್ಯಾಸ. ಹೀಗೆ ನಿಮ್ಮ ಊರು ನೋಡೋಕೆ ತುಂಬ ಚೆನ್ನಾಗಿದೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಬಂದೆ. ನಮ್ಮೂರು ಚಂದ ಇತ್ತು ಅಂತ ನಿಮ್ಗೆ ಯಾರು ಹೇಳಿದ್ರು? ತೋರಿಸಿ ಮಾರ್ರೆ, ಅವ್ರಿಗೊಂದು ಸನ್ಮಾನ ಮಾಡುವ. ಕರ್ಮ ದೇವ್ರೆ, ಎಷ್ಟು ಜನ ನಮ್ಮೂರು ಚಂದ ಇತ್ತಂಬ್ರು. ಯಾಕೆ ನಗ್ತಾ ಇದ್ದೀರಾ? ನಿಮಗೆ ಗೊತ್ತಾಗ್ತದೆ. ಅದು ಅಲ್ಲದೆ ಕೆಲಸ ಇಲ್ಲದೆ ಊರಲ್ಲಿ ಸುಮ್ಮನೆ ಓಡಾಡ್ತಿಪ್ಪವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಸ್ವಲ್ಪ ಹುಷಾರು. ಅದೆಂಥ ಊರು ಕಾಣಕ್ಕಿಂತ ಕಂಡ್ಕೊಂಡು ಸುಮ್ಮನೆ ಹೊಯ್ನಿ. ಗೊತ್ತಾಯ್ತಾ? ಸರಿ ಸರಿ, ಹೊರಡಿ, ಸಿಗುವ. ನಮಸ್ಕಾರ. ಬಾಯ್, ಬನ್ನಿ ಇಲ್ಲಿ. ಹೇಳಿ. ನಿಮ್ಮನ್ನೆಲ್ಲೋ ಕಂಡಂಗಿತ್ತು ಮಾರ್ರೆ. ಹೌದಾ? ಎಲ್ಲೋ ಏನೋ. ಹೌದಲ್ಲ, ನನಗೂ ಎಲ್ಲ ಹೋಗ್ಕೊಂಡಂಗಿತ್ತಲ್ಲ. ಅದರ ಪಿಕ್ಚರಲ್ಲಿ ಸೀರಿಯಲ್ ಆ್ಯಕ್ಟ್ ಮಾಡ್ತಾರಾ? ಸಿನಿಮಾನ? ಛೇ ಇಲ್ಲಪ್ಪ, ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾವ ಸಿನಿಮಾ ಸೀರಿಯಲಲ್ಲೂ ಆ್ಯಕ್ಟ್ ಮಾಡ್ತೀರಾ. ಬಹುಶಃ ನನ್ನ ಥರದನ್ನೇ ಬೇರೆ ಯಾರನ್ನ ನೋಡಿರ್ತೀರಾ. ಸರಿ ಸರಿ, ಇರ್ಲಕ್ಕ. ಹೊರಡಿ ಹೊರಡಿ. ಈ ಮನುಷ್ಯನೆಲ್ಲೋ ಕಂಡಂಗಿತ್ತು ಮಾರಾಯ. ಎಲ್ಲಿಪ್ಪ? ಸರ್ಚ್ ಸರ್ಚ್. ಲೋ ರಾಮ, ಏನು ಕೆಲಸ ಅಂತ ಮಾಡ್ತಿರೋ? ಮಧ್ಯಾಹ್ನಕ್ಕೆ ಮುಗಿಸ್ಬೇಕಾಗಿರೋದನ್ನ ಸಂಜೆ ಆದರೂ ಇನ್ನೂ ಅದೇ ಕೆಲಸ ಮಾಡ್ತಾ ಇದ್ದೀರಲ್ಲ. ನಮ್ಗೆ ಹೇಳಿ ಹೇಳಿ ಸಾಕಾಯ್ತು. ಮಾಡ್ರಿ ಬೇಗ ಬೇಗ. ನಿಮ್ಮ ಮುಂದೆ ಯಾವಾಗಲೂ ಯಾರಾದರೂ ಒಬ್ಬರು ಕಾಯ್ಕೊಂಡಿರೋಕ್ಕಾಗುತ್ತೇನು? ಹೇಳಿದ ಕೆಲಸ ಮಾಡಿ ಮುಗಿಸ್ಬೇಕಪ್ಪ ಬೇಗ. ರಮೇಶ ಬೇರೆ ಎಲ್ಲೋದ್ನ. ರಮೇಶ, ಏನೋ ರಮೇಶ, ಮಧ್ಯಾಹ್ನಕ್ಕೆ ಮುಗಿಸೋ ಕೆಲಸನ ಸಂಜೆ ಆದ್ರೂ ಇನ್ನು ಅದನ್ನೇ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನೀನಾದ್ರೂ ನೋಡಿ ಹೇಳೋದಲ್ಲೇನ? ಮಾಡ್ತಾರೆ ದಣಿ. ಹಾ, ಮಾಡ್ತಾರೆ. ದಣಿ, ತೆಂಗಿನಕಾಯಿ ಸುಮಾರಿತ್ತು, ಅದನ್ನೊಂದು ಕೊಬ್ಬರಿ ಮಾಡಿಸಿ ಎಣ್ಣೆ ಮಾಡೋಕ್ಕೆ ಕೊಡಕ್ಕಿತ್ತ. ಆಮೇಲೆ ಆ ಮೇಲ್ಗಡೆ ಗದ್ದಲ್ಲಿ ನೀರೇ ನಿಲ್ತಲ್ಲ, ಅದಕ್ಕೊಂದು ಸಮ ವ್ಯವಸ್ಥೆ ಮಾಡಕ್ಕ.
ದಣಿಗಳು ಯಾಕೋ ಇವತ್ತು ಮಾಮೂಲು ಇದ್ದಂಗಿಲ್ಲಲ್ಲ. ಓಯ್ ದಣಿಗಳೇ, ಎಂತ ಆಯ್ತೆ? ಏನಿಲ್ಲ ರಮೇಶ, ಬಿಡು. ಎಂತ ಇಲ್ಲ ಅಂದ್ರೆ ನಿಮ್ಮ ಮುಖ ಕಂಡ್ರೆ ಗೊತ್ತಾಗ್ತ. ಒಂದು ವಿಷಯ ಹೇಳ್ತೆ, ಬೇಜಾರು ಮಾಡ್ಕೊಂಬೇಡಿ. ಹೇಳು. ನಾನು ನಿಮ್ಮನ್ನ 17 ವರ್ಷದಿಂದ ಕಾಣ್ತಾ ಇದ್ದೆ. ಕಳೆದ 1 ವಾರದಿಂದ ನನಗೆ ಹೊಸ ಶಂಕರಣ್ಣನ ಕಂಡಂಗೆ ಆಗ್ತಾ ಇತ್ತ. ಟೀಚರಮ್ಮ ಬಂದ ಮೇಲೆ ನೀವು ಬೇರೆದೇ ಥರ ಇದ್ರಿ. ಮುಖದಂಗೆ ನಗು, ಅದೇನೋ ಖುಷಿ. ನೀವು ಹಂಗೆ ಇದ್ರೆ ನನಗೂ ಸಂತೋಷವೇ. ಆದರೆ ಇವತ್ತು ಎಂತಕ್ಕೆ ನೀವು ಹೆಂಗಿದ್ರಿ? ನನಗೂ ಗೊತ್ತಿಲ್ಲ ರಮೇಶ, ನಾನು ಯಾಕೆ ಹೀಗಿದ್ದೀನಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಏನೋ ಒಂದು ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದ್ರೆ ಎಲ್ಲ ಗೊತ್ತಿದ್ರೆ ನಾನು ಯಾಕೆ ಹೀಗಿರ್ತಿದ್ದೆ? ಹೋಗ್ಲಿ ಬಿಡು, ಅದೇನೋ ಸರಿ ಹೋಗ್ತಿಲ್ಲ ನನಗೆ. ಹಳೆ ನೆನಪು ಮತ್ತೆ ಕಾಡೋದಕ್ಕೆ ಶುರುವಾಗಿದೆ. ನಿನ್ನ ಕೆಲಸ ನೀನು ನೋಡು ರಮೇಶ, ಕೆಲಸ ನೋಡು. ಎಲ್ಲಿಂದ ಹುಡುಕ ಶುರು ಮಾಡಲಿ ಇವಳ? ಈಗ ಸಿಕ್ಕಿರೋನ ನೋಡಿದ್ರೆ ಈ ಹಳ್ಳಿ ಯಾಕೋ ಬಲೆ ವಿಚಿತ್ರವಾಗಿದೆ ಅನ್ನಿಸ್ತದೆ. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ಈ ಹಳ್ಳಿಲಿ ಒಂದು ಹೋಟ್ಲು ಇದೆಯೋ ಇಲ್ವೋ? ಹೋಟೆಲ್ ಸುಬ್ರಹ್ಮಣ್ಯ. ನನ್ನ ಪುಣ್ಯ, ಇದೊಂದು ಹೋಟೆಲ್ ಆದರೂ ಇದೆ. ಮಣೆ ಮಣೆ ಎಲ್ಲಿ ಹೋಯ್ತಪ್ಪ ಈ ಗಂಡು? ಓಡ್ಸು ಕಿತ್ತಿಲ್ಲ. ಹಾಯ್ ಬನ್ನಿ ಮನೆ, ಎಲ್ಲಿಂದ ಬಂದದ್ದ? ಬ್ಯಾಂಗ್ಳೂರಿಂದ. ಕೂತ್ಕಣಿ ಬನ್ನಿ, ಕೂತ್ಕಣಿ. ನಮ್ಮ ಊರಿನ ನಸೀಬ್ ತಿರ್ಗಿತ ಎಂತ ಕತೆ. ಆವತ್ತು ಕಂಡ್ರೆ ಅದು ಯಾವುದೋ ಮೇಡಮ್, ಇವತ್ತು ಕಂಡ್ರೆ ಈ ಜನ. ಒಳ್ಳೆ ವ್ಯಾಪಾರ, ನನ್ನ ಪುಣ್ಯ. ಹಾ, ಎಂತ ಬೇಕಿದ್ದೀತ? ತಿಂಡಿ ಇದೆಯಾ? ಓಡ್ಲಂಗೆ ತಿಂಡಿ ಇಲ್ಲದೆ ಮತ್ತೆಂತ ಇರುತ್ತೆ ಮಾರ್ರೆ. ಒಳ್ಳೆ ತಮಾಷೆ ಮಾಡ್ತೀರಲ್ಲ. ಎಂತ ಬೇಕಿತ್ತು ಕೇಣಿ ಕೊಡ್ತೆ. ಇಡ್ಲಿ ಇತ್ತು, ವಡಿ ಇತ್ತು, ಚಪಾತಿ ಇತ್ತು, ಬನ್ಸ್ ಇತ್ತು, ಎಂತ ಬೇಕು ಕೇಣಿ. ಬನ್ಸ್ ಕೊಡಿ. ಬನ್ಸ್ ಅಲ್ದ, 2 ನಿಮಿಷ ಬಿಸಿ ಬಿಸಿ ಬನ್ಸ್ ಮಾಡಿ ಕೊಡ್ತೆ. ಬತ್ತ ಮೀನಾಕ್ಷಿ, ಬನ್ಸಿಗಿಡೆ. ನಿನ್ನಿಂದ ದೂರಾಗಿ ಇರಲಾರೆನು, ಇನ್ನೆಂದು ನಿನ್ನನ್ನು ಬಿಡಲಾರೆನು. ಕಣ್ಣಲ್ಲೇ ನೀನು ಕೂದಿದ್ದ ಮೇಲೆ ಬೇಕಿಲ್ಲ ಇನ್ನು ಕಣ್ಣ ಮುಚ್ಚಾಲೆ ನಾಕುಗಳೇ ನಿನ್ನನು. ನಾನು ಹಾಡಿರೋ ಹಾಡನ್ನ ಇಂಥ ಜಾಗದಲ್ಲಿ ನಾನೇ ಕೇಳಿಸ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಪಚ್ಚಿ, ಇವತ್ತೇನೋ ಮಾತಿಲ್ಲಲ್ಲ ಮರೆಯ. ಇನ್ನು ನಿಮ್ಮ ಮೇಡಮ್ ಬರಲಿಯಲ್ಲ? ಏ ಸುಂದರ, ಗಡಿಯಾರ ಮೋಸ ಮಾಡ್ಲಿಕ್ಕೆ, ಆದರೆ ನಮ್ಮ ಶ್ರದ್ಧಾ ಮೇಡಮ್ ಬಪ್ಪ ಟೈಮ್ ಮಾತ್ರ ಮೋಸ ಆಗ್ತಿದೆ. 3, 2, 1 ಅಲ್ಕಣ್. ಹೆಂಗೆ ನನ್ನ ಹೃದಯದ ರಾಣಿ ಬಪ್ಪದು ನನಗೆ ಗೊತ್ತಾತ?
ಭಯಂಕರ ಮಾರ ನೀನು. ಆಮೇಲೆ ನೀವಲ್ಲಿ ಹಿಂಗೆ ನಿಂತ್ಕೊಂಡು ಈ ಅಂತ ಹಲ್ಕಿರಿದ್ರೆ ಸುಮ್ಮನಿರೋದಿಲ್ಲ. ನೀವಿದ್ರೆ ಶ್ರದ್ಧಾ ಮೇಡಮ್ ನನ್ನೊಟ್ಟಿಗೆ ಸಮ ಮಾತಾಡ್ತಾರಲ್ಲ ಮಾರಾಯ. ಹೌದೌದು. ನೀ ನೋಡಿ ಹೀರೋವನ ಏ ನೀ ಸುಂದರ ಕಾಣ್ಲ ಸಿನಿಮಾದಾಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಳ್ಳಿಲಿದ್ರು ಪ್ಯಾಟ ಹುಡುಗಿರು ಹ್ಯಾಂಗ್ ಇಷ್ಟಪಡ್ತಾರಂತ. ಸುಮ್ಮನಿದ್ರು ಸರಿ, ಆಮೇಲೆ ನಾನು ಸುಮ್ಮನಿರೋದಿಲ್ಲ. ಈ ಪುಟ್ಟ ಬೇಕು ಅಂತ ನನ್ನ ಬಿಟ್ಟು ಹೋಗಿದ್ದಾನೆ ಇವತ್ತು, ಪಾಪಿ. ಹೆಂಗಿತ್ತು ತಿಂಡಿ? ಸೂಪರ್ ತಿಂಡಿ ಬಿಟ್ರೆ ತುಂಬ ಚೆನ್ನಾಗಿತ್ತು, ಸಮಾಧಾನ ಆಯಿತು, ಥ್ಯಾಂಕ್ಸ್. ನನ್ನ ಪರ್ಸು, ನನ್ನ ಮೊಬೈಲು, ಯಾರೋ ನನ್ನ ಪರ್ಸ್ ಕದಿಯಾರ ಸರ್. ಐ ಆಮ್ ರಿಯಲಿ ಸಾರಿ ಭಟ್ರೆ, ನನ್ನ ಪರ್ಸನ್ನ ಯಾರೋ ಕದ್ದು ಬಿಟ್ಟಿದ್ದಾರೆ, ನನಗೆ ಗೊತ್ತಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ಅಂದರೆ ನೀವೀಗ ನಂಗೆ ದುಡ್ಡು ಕೊಡೋದಿಲ್ಲ? ಅಲ್ಲ, ರಿಯಲಿ ಸಾರಿ ಭಟ್ರೆ, ನನಗೆ ನೆನಪಿರಲಿಲ್ಲ. ಪರ್ಸ್ ಇಲ್ಲದೆ ಹೇಗೋ ಒದ್ದಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ನಾನು. ಬೆಳಗ್ಗೆ ನಿಮ್ಮಂಥವ್ರು ಬಂದರೆ ನನ್ನ ಕತೆ ಅಷ್ಟೇ. ಸುಮ್ಮನೆ ರಗಳಿ ಮಾಡಬೇಡಿ, ನಾನು ದುಡ್ಡು ಕೊಡೀನಿ. ನಮಸ್ಕಾರ, ಶುಭೋದಯ, ಗುಡ್ ಮರ್ಮರಿಂಗ್. ಗುಡ್ ಮಾರ್ನಿಂಗ್. ಅದೇ ಸಣ್ಣ ಮಳೆ ಬೀರ್ತಿತ್ತಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಇಂಗ್ಲೀಷ್ ಅಂದರೆ ಹಂಗೆ ಅಲ್ವಾ, ನನಗೂ ಸ್ವಲ್ಪ ಇಂಗ್ಲೀಷ್ ಬರುತ್ತೆ. ಲಿಟ್ಲಿ ಇಂಗ್ಲೀಷ್ ಐ ಟಾಕ್. Okay. So you really know English, is it? All right then, let's converse in English henceforth. ನೀವು ಹಂಗೆ ಪಟ ಅಂತ ಹೇಳಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಮತ್ತೆ ಇಂಗ್ಲಿಷ್ ಬರುತ್ತೆ ಅಂದರೆ ಎಂತ ತಮಾಷೆ ಮಾಡ್ತೀರಿ ನೀವು? ತಿಂಬತಿ ಸರಿ ತಿಂದುಕೊಂಡು ದುಡ್ಡಿಲ್ಲ ಅಂತ ಕತೆ ಹೇಳೋದು ಬೇಡ, ಗೊತ್ತಾಯ್ತಲ್ಲ? ನೋಡಿ, ಕೂಗಾಡಬೇಡಿ ಪ್ಲೀಸ್. ಸುಮ್ಮನೆ ಆಗಿನಿ ಸಾಕ, ಕತೆಯೆಲ್ಲ ಹೇಳೋದು ಬೇಡ. ದುಡ್ಡು ಕೊಡದೆ ಹೊರಗೆ ಹೋಗಬೇಡ. ನಾನು ಈ ಊರಂಗೆ ನಿಮ್ಗೆ ಯಾರ ನೆಂಟ್ರಿದ್ರೆ ಪಾಪ ಕೇಳಿ. ನೆಂಟರು ನನಗೆ ಯಾರು ಸಂಬಂಧಗಳಿಲ್ಲ ಸರ್. ಯಾಕೆ ಹೋಟ್ಲ್ ಭಟ್ರು ಅಷ್ಟೊಂದು ಕೂಗಾಡ್ತಾ ಇದ್ದಾರೆ? ಏನಾಗ್ತಿದೆ ಅಲ್ಲಿ? ಆಯಾ ಅವ್ರು ಇದ್ದಿದ್ದೆ ರಗಳೆ ಬಿಡ್ರಿ ಯಾವಾಗಲೂ. ಆಮೇಲೆ ಶಾಲೆ ಹೇಗೆ ನಡೀತಾ ಇದೆ? ನೀವೇನು ಹೇಳೋದೇ ಇಲ್ಲ, ನನಗಿದ್ದು ನಾನೇ ಕೇಳಬೇಕು. ಏನಾದರೂ ಇದ್ರೆ ಅಲ್ವಾ ಹೇಳಕ್ಕೆ? ಶಾಲೆ ಅದ್ರ ಪಾಡ್ಗದು ನಡೀತಾ ಇದೆ. ನೋಡಿ, ಒಂದು ಕೆಲಸ ಮಾಡಿ, ಈ ವಾಚ್ ತಗೊಳ್ಳಿ, ದಯವಿಟ್ಟು ಕೂಗಾಡಬೇಡಿ, ತಗೊಳ್ಳಿ. ಓ ದೊಡ್ಡ ಜನ ನೀವು ಅಲ್ದ, ಮಾಡೋದು ಮಾತ್ರ ಮರ್ಯಾದೆ ಹೋಗೋ ಕೆಲಸ. ನೋಡಿ, ಈ ವಾಚ್ ಬೆಲೆ 20,000 ರೂಪಾಯಿ, ಇದನ್ನು ತಗೊಳ್ಳಿ. ಸತ್ಯವಾ, ಈ ವಾಚ್ 20,000 ಇತ್ತಾ? ನಿಜವಾಗ್ಲೂ ಅದರ ಬೆಲೆ 20,000 ರೂಪಾಯಿ. ಏನಾಗ್ತಾ ಇದೆ ಅಲ್ಲಿ? ಆಯಾ ನಮ್ಮಳ್ಳಿಲಿಂದ ಗಲಾಟೆ ಮಾಮೂಲಿ ಬಿಡಿ ಮೇಡಮ್. ವಾಯ್ ತಿಳ್ಕೇಳಿ, ನೀವು ಯಾಕೆ ನನಗೆ ಇಂಗ್ಲೀಷ್ ಕಲಿಸ್ಬಾರ್ದು? ನಾನು ಸಮ್ಮ ಕಲಿತೀನಿ. ನೋಡಿ ಪಚ್ಚಿ, ನನಗೀಗ ಶಾಲೆಗೆ ಲೇಟ್ ಆಗ್ತಾ ಇದೆ, ಬರ್ತೀನಿ ನಾನು. ಆಮೇಲೆ ಯಾವಾಗಾದ್ರೂ ಸಿಗ್ತೀನಿ ನಿಮಗೆ. ಬರ್ತೀನಿ ಮೇಡಮ್. ಮೇಡಮ್ ನೋಡಿ, ಆ ವಾಚ್ ಬೆಲೆ ಎಷ್ಟಾದರೂ ಆಗಿರಲಿ,
ನಿಮ್ಮ ತಿಂಡಿ ದುಡ್ಡಂತೂ ಅದ್ರಲ್ಲಿ ಬಂದೇ ಬರುತ್ತೆ. ನಾನು ಬರ್ತೀನಿ. ಥ್ಯಾಂಕ್ಸ್. ಸರಿ ಸರಿ, ಇನ್ನೊಂದ್ಸಲ ತಿಂಬತ್ತಿಗೆ ಪರ್ಸಿದ್ರ ಅದಂಗೆ ದುಡ್ಡಿತ್ತ ಅಂತ ಕಣ್ಕೊಳ್ತೀನಿ, ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಈ ಹಳ್ಳಿಗೆ ಬರೋಷ್ಟೊತ್ತಿಗೆ ನಂದು ಅಂತೇನಿದೆಯೋ ಎಲ್ಲದನ್ನು ಕಳ್ಕೊತಾ ಇದ್ದೀನಿ. ಶ್ರದ್ಧಾ ಒಬ್ಬಳು ಸಿಕ್ಬಿಟ್ರೆ ಸಾಕು. ಹೆಂಗೆ ಭಯಂಕರವಾರೆ ಈ ಖುಷಿ ನಮಗೆಂತ ಇಲ್ಲೇನಾ ಎಂತ ಇಲ್ಲ ಏ ಬೀಡಿ ಕೊಡ್ತಿ ಬಾಮರಯ್ಯ. ಅಲ್ಲ ಅಜ್ಜಿ, ಇವಳನ್ನ ಹೆಂಡತಿ, ಇವಳೆಲ್ಲಾರು ನೋಡಿದ್ದೀರಾ? ಇಲ್ಲಪ್ಪ, ನಾವೆಲ್ಲ ನೋಡಲ್ಲ, ನಾವು ನೋಡಲೇ ಇಲ್ಲ. ಯಾರ ಹತ್ರ ಕೇಳೋದಪ್ಪ? ಮೊದಲೇ ಹಳ್ಳಿ ಬೇರೆ. ಸುಮ್ಮನೆ ಶ್ರದ್ಧಾನ ಫೋಟೋ ತೋರಿಸ್ಕೊಂಡು ಓಡಾಡ್ತಾ ಇದ್ರೆ ಧರ್ಮದಿಟ್ಟು ಬೀಳೋದಂತೂ ಗ್ಯಾರಂಟಿ. ಏನಪ್ಪ ಮಾಡಲಿ ಈಗ? ಅವಳು ಎಲ್ಲಾದರೂ ಕಾಣಿಸ್ಕೊತಾಳೇನೋ, ನೋಡೋಣ. ಯಾರ ಹತ್ರ ಕೇಳಿದ್ರೆ ಶ್ರದ್ಧಾ ಬಗ್ಗೆ ಗೊತ್ತಾಗತ್ತೆ? ಅವಳು ಈ ಹಳ್ಳಿಲಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ? ಅದು ಅಲ್ಲದೆ ಅವಳ ಪಾಡಿಗೆ ಸುಮ್ಮನಿದ್ರೆ ಬೇರೆಯವ್ರಿಗೆ ಹೇಗೆ ಗೊತ್ತಿರುತ್ತೆ? ಛೇ, ಹೇಗೆ ಹುಡುಕ್ಲಿ ಅವಳ? ಏನು ಬೇಕು? ಏನಿಲ್ಲ, ಹೀಗೆ ಸುಮ್ಮನೆ. ಹೌದು.